ನಮಸ್ಕಾರ ಎಲ್ರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಬೆಳಕು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ರೀತಿ ವಿಜ್ಞಾನ ಮತ್ತು ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೇವಲ ಈ ತರಗತಿಗಳಿಗಷ್ಟೇ ಅಲ್ಲದೆ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಈ ವಿಡಿಯೋಗಳು ತಮಗೆ ಸಹಾಯ ಆಗಬಹುದು. ಸೊ ಲೇಟ್ ಮಾಡದೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಖಾಲಿ ಸ್ಥಳ ತುಂಬಿ. ಎ, ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಎನ್ನುವರು. ಮಿಥ್ಯ ಪ್ರತಿಬಿಂಬ. ಪರದೆಯ ಮೇಲೆ ಪಡೆಯಲಾಗದ ಅಂದರೆ ನಾವು ಪಡೀಲಿಕ್ಕೆ ಸಾಧ್ಯವಿಲ್ಲದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು. ಬಿ, ಪೀನ ದರ್ಪಣ. ದರ್ಪಣ ಅಂದರೆ ಕನ್ನಡಿ ಥರ ಇರುವಂಥದ್ದು. ಸೊ ಪೀನ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ. ಸಿ, ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಸಮತಲ ದರ್ಪಣದಿಂದ ಉಂಟಾಗುತ್ತದೆ. ಅಂದರೆ ನಾವು ದಿನನಿತ್ಯ ಉಪಯೋಗಿಸುವಂತಹ ಕನ್ನಡಿಗಳಲ್ಲಿ ಅಂದರೆ ನಾವೆಷ್ಟಿರ್ತೀವೋ ನಮ್ಮ ಪ್ರತಿಬಿಂಬವೂ ಸಹ ಅಷ್ಟೇ ಗಾತ್ರದಲ್ಲಿರುತ್ತದೆ. ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎನ್ನುವರು. ಈ ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಯಾವ ಮಸೂರದಿಂದ? ನಿಮ್ನ ಮಸೂರದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಎರಡನೇ ಪ್ರಶ್ನೆ, ಸರಿ ತಪ್ಪು ಗುರುತಿಸಿ. ಎ, ಪೀನದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು. ಗಮನಿಸಿ, ವರ್ಧಿತ ಅಂದರೆ ದೊಡ್ಡದಾದ. ನಾವು ಪೀನದರ್ಪಣದಿಂದ ವರ್ಧಿತ ಅಂದರೆ ದೊಡ್ಡದಾದ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು. ಇದು ತಪ್ಪು. ನಿಮ್ನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನುಂಟು ಮಾಡುತ್ತದೆ. ಸರಿ, ಯಾಕೆಂದರೆ ನಿಮ್ನ ಮಸೂರ ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನೇ ನೀಡುತ್ತದೆ. ಸಿ, ನಿಮ್ನ ದರ್ಪಣದಿಂದ ನೈಜ, ವರ್ಧಿತ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಪಡೆಯುತ್ತದೆ. ನಿಮ್ನ ದರ್ಪಣ ನಮಗೆ ಆ ವಸ್ತುವಿಗಿಂತ ದೊಡ್ಡದಾದ ವರ್ಧಿತ ತಲೆ ಕೆಳಗಾದ ಪ್ರತಿಬಿಂಬವನ್ನು ನೀಡುತ್ತದೆ. ಹಾಗಾಗಿ ಈ ಸೆಂಟೆನ್ಸ್ ಸರಿಯಾಗಿದೆ. ಡಿ, ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ. ತಪ್ಪು. ನಾವು ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು. ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ. ತಪ್ಪು, ಏಕೆಂದರೆ ನಿಮ್ನ ದರ್ಪಣವು ಯಾವಾಗಲೂ ಸತ್ಯ ಪ್ರತಿಬಿಂಬವನ್ನು ಉಂಟುಮಾಡುವುದಿಲ್ಲ. ಮೂರನೇ ಪ್ರಶ್ನೆ, ಹೊಂದಿಸಿರಿ. ಸಮತಲ ದರ್ಪಣ. ಪ್ರತಿಬಿಂಬವು ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದ್ದಾಗಿರುತ್ತದೆ. ಪೀನದರ್ಪಣ ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು. ಪೀನ ಮಸೂರ ವರ್ಧಕ ಮಸೂರ ಅಂದರೆ ಸ್ವಲ್ಪ ದೊಡ್ಡದಾಗಿ ವರ್ಧಕ ಮಸೂರವಾಗಿ ಬಳಸಲಾಗುತ್ತದೆ. ನಿಮ್ನ ದರ್ಪಣ ಹಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತವೈದ್ಯರು ಬಳಸುತ್ತಾರೆ. ಅಂದರೆ ನಾವು ಭೂತ ಕನ್ನಡಿ ಅಂತ ಕರಿತೀವಿ. ನಿಮ್ನ ಮಸೂರ ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ. ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳು. ಪ್ರತಿಬಿಂಬವು ನೇರವಾಗಿರುತ್ತದೆ, ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ, ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ, ವಸ್ತುವು ದರ್ಪಣದ ಮುಂದೆ ಇರುವಷ್ಟೇ ದೂರದಲ್ಲಿ, ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ. ದರ್ಪಣದಲ್ಲಿ ಪ್ರತಿಬಿಂಬವು ಬಲಭಾಗ ಎಡಭಾಗದಂತೆಯೂ ನಿಮ್ಮ ಎಡಭಾಗ ಬಲಭಾಗದಂತೆ ಕಾಣುತ್ತದೆ. ಅಂದರೆ ನಾವು
ದಿನನಿತ್ಯ ಕನ್ನಡಿಯಲ್ಲಿ ವೀಕ್ಷಿಸಿದಾಗ ನಮ್ಮ ಪ್ರತಿಬಿಂಬ ನೇರವಾಗಿ ಕಂಡಿರುತ್ತೆ. ಅದು ಮಿಥ್ಯ ಪ್ರತಿಬಿಂಬವಾಗಿರುತ್ತೆ, ವಸ್ತುವಿನ ಗಾತ್ರದಷ್ಟೇ ಇರುತ್ತೆ. ಹಾಗೆ ನಾವು ದರ್ಪಣದಿಂದ ಅಂದರೆ ಕನ್ನಡಿಯಿಂದ ಎಷ್ಟು ದೂರದಲ್ಲಿರ್ತೀವಲ್ಲ ಅಷ್ಟೇ ದೂರದಲ್ಲಿ ಪ್ರತಿಬಿಂಬವು ಹಿಂಭಾಗದಲ್ಲಿ ಅಂದರೆ ಆ ದರ್ಪಣದಲ್ಲಿ ಆ ಕನ್ನಡಿಯ ಹಿಂಭಾಗದಲ್ಲಿ ಅಷ್ಟೇ ದೂರದಲ್ಲಿ ಉಂಟಾಗುತ್ತದೆ. ನಾವು ಡೈಲಿ ಅಬ್ಸರ್ವ್ ಮಾಡ್ತೀವಿ, ನಮ್ಮ ಬಲಭಾಗ ಎಡಭಾಗದಂತೆ ಮತ್ತು ಎಡಭಾಗ ಬಲಭಾಗದಂತೆ ಕಾಣುತ್ತದೆ. ಇವಿಷ್ಟು ಸಮತಲ ದರ್ಪಣ ಉಂಟು ಮಾಡುವಂತಹ ಪ್ರತಿಬಿಂಬದ ಲಕ್ಷಣಗಳು. 5ನೇ ಪ್ರಶ್ನೆ, ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆಯೇ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ. ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ. ಅಂದರೆ ನಾವು ಸಮತಲ ದರ್ಪಣದಲ್ಲಿ ಹಿಡಿದಾಗ ಅವು ಯಾವುದೇ ರೀತಿಯ ಬದಲಾವಣೆಯನ್ನು ತೋರದೆ ಹಾಗೆಯೇ ಕಾಣುವಂತಹ ಅಕ್ಷರಗಳನ್ನು ಬರಿಬೇಕು. ಅಂತಹ ಅಕ್ಷರಗಳು ಅಂದರೆ A, H, I, M, O, T, U, V, W, X ಮತ್ತು Y. 6ನೇ ಪ್ರಶ್ನೆ ನೋಡಿ, ಮಿಥ್ಯ ಪ್ರತಿಬಿಂಬ ಎಂದರೇನು? ಮಿಥ್ಯ ಪ್ರತಿಬಿಂಬವು ಉಂಟು ಮಾಡುವ ಸಂದರ್ಭವೊಂದನ್ನು ತಿಳಿಸಿ. ಯಾವ ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲವೋ ಅವುಗಳನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು. ಅಂದರೆ ಇಷ್ಟೇ ನೆನಪಿಡಿ, ಯಾವ ಪ್ರತಿಬಿಂಬಗಳನ್ನು ನಾವು ಪರದೆಯ ಮೇಲೆ ಪಡೀಲಿಕ್ಕೆ ಸಾಧ್ಯವಿಲ್ಲ ಅಂತಹವುಗಳೇ ಮಿಥ್ಯ ಪ್ರತಿಬಿಂಬಗಳು. ಸಮತಲ ದರ್ಪಣದಿಂದ ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ. 7ನೇ ಪ್ರಶ್ನೆ, ಪೀನ ಮತ್ತು ನಿಮ್ನ ಮಸೂರಗಳ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ. ಪೀನ ಮತ್ತು ನಿಮ್ನ ಮಸೂರಗಳ ನಡುವಿನ ವ್ಯತ್ಯಾಸಗಳು: ಮೊದಲನೇದು ಪೀನ ಮಸೂರ, ಈ ಕಡೆ ನಿಮ್ನ ಮಸೂರ. ಪೀನ ಮಸೂರ ಮಧ್ಯದಲ್ಲಿ ದಪ್ಪ ಮತ್ತು ತುದಿಯಲ್ಲಿ ತೆಳ್ಳಗಿರುತ್ತದೆ. ನಿಮ್ನ ಮಸೂರ ಮಧ್ಯದಲ್ಲಿ ತೆಳ್ಳಗಿದ್ದು ತುದಿಯಲ್ಲಿ ದಪ್ಪವಾಗಿರುತ್ತದೆ. ಪೀನ ಮಸೂರ ಪ್ರತಿಬಿಂಬವು ಮಿಥ್ಯವಾಗಿರುತ್ತದೆ. ಅಂದರೆ ನಿಮ್ನ ಮಸೂರವು ಉಂಟು ಮಾಡುವಂತಹ ಪ್ರತಿಬಿಂಬವು ಸತ್ಯವಾಗಿರುತ್ತದೆ. ನೀವು ಈ ರೀತಿಯಾಗಿ ಈ ಪೀನ ಮಸೂರದ ಚಿತ್ರವನ್ನು ಸಹ ಬಿಡಿಸ್ಬೋದು. ಇಲ್ಲಿ ನೋಡಿ, ಮಧ್ಯದಲ್ಲಿ ದಪ್ಪ, ಅಂಚಿನಲ್ಲಿ ತೆಳ್ಳಗಿರುತ್ತವೆ. ಈ ನಿಮ್ನ ಮಸೂರಗಳು ಅಂಚಿನಲ್ಲಿ ದಪ್ಪ, ಮಧ್ಯದಲ್ಲಿ ತೆಳ್ಳಗಿರುತ್ತದೆ. ನಿಮ್ನ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿ. ನಿಮ್ನ ಮತ್ತು ಪೀನ ದರ್ಪಣಗಳ ಉಪಯೋಗಗಳು: ಮೊದಲನೇದು ನಿಮ್ನ ದರ್ಪಣ. ಹಲ್ಲಿನ ದೊಡ್ಡದಾದ ಪ್ರತಿಬಿಂಬ ಪಡೆಯಲು ದಂತವೈದ್ಯರು ಬಳಸುವರು. ಪೀನ ದರ್ಪಣ ವಾಹನಗಳಲ್ಲಿ ಪಾರ್ಶ್ವನೋಟ ಕನ್ನಡಿಗಳಲ್ಲಿ ಬಳಸುವರು. 9ನೇ ಪ್ರಶ್ನೆ, ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನುಂಟು ಮಾಡುತ್ತದೆ? ನಿಮ್ನ ದರ್ಪಣವು ಸತ್ಯ ಪ್ರತಿಬಿಂಬವನ್ನುಂಟು ಮಾಡುತ್ತದೆ. ಯಾವ ದರ್ಪಣ? ನಿಮ್ನ ದರ್ಪಣ. ನಿಮ್ನ ದರ್ಪಣವು ಸತ್ಯ ಪ್ರತಿಬಿಂಬವನ್ನುಂಟು ಮಾಡುತ್ತದೆ. ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನುಂಟು ಮಾಡುತ್ತದೆ? ಅಂದರೆ ಯಾವ ಮಸೂರ ಯಾವಾಗಲೂ ಸಹ ಮಿಥ್ಯ ಪ್ರತಿಬಿಂಬವನ್ನೇ ಉಂಟು ಮಾಡುತ್ತದೆ? ಪೀನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನುಂಟು ಮಾಡುತ್ತದೆ. ಮುಂದಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ. 11ನೇದು, ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು. ವಸ್ತುವಿಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಯಾವುದರಿಂದ ಪಡೆಯಬಹುದು? ನಿಮ್ನ ದರ್ಪಣ. 12ನೆಯ ಪ್ರಶ್ನೆ, ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ. ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಣ ದೂರ 4 ಮೀಟರ್ ಇದೆ. ಯಾರು? ಡೇವಿಡ್ ಕನ್ನಡಿ ಮುಂದೆ ನಿಂತ್ಕೊಂಡು ತನ್ನ ಪ್ರತಿಬಿಂಬವನ್ನು ನೋಡ್ತಿದ್ದಾನೆ. ಅವನು ಕನ್ನಡಿಯಿಂದ 4 ಮೀಟರ್ ದೂರದಲ್ಲಿದ್ದಾನೆ. ಡೇವಿಡ್ ದರ್ಪಣದ ಕಡೆಗೆ 1 ಮೀಟರ್ ಚಲಿಸ್ತಾನೆ. ಮೊದಲು 4 ಮೀಟರ್ ದೂರದಲ್ಲಿದ್ದ, ಈಗ 1 ಮೀಟರ್ ಮುಂದಕ್ಕೆ ಬರ್ತಾನೆ. ಹಾಗಾದರೆ ಕನ್ನಡಿಯಿಂದ ಎಷ್ಟು ದೂರದಲ್ಲಿದ್ದಾನವನು? 3 ಮೀಟರ್. ಹೌದು. ಡೇವಿಡ್
ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರವನ್ನು ಅವರು ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡೇವಿಡ್, ಇದು ದರ್ಪಣ, ಇದು ಡೇವಿಡ್ ಅಂತ ಜಸ್ಟ್ ಊಹೆ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಅವನು ಮೊದಲು 4 ಮೀಟರ್ ದೂರದಲ್ಲಿದ್ದ, ಈಗ 3 ಮೀಟರ್ ದೂರದಲ್ಲಿದ್ದಾನೆ. ಈಗ ಅವರೇನು ಕೇಳಿದ್ದಾರೆ, ಇಲ್ಲಿ ದರ್ಪಣ ಅಂದರೆ ಅವನ ಪ್ರತಿಬಿಂಬ ದರ್ಪಣದ ಹಿಂದಷ್ಟೇ ಎಷ್ಟು ಮೀಟರ್ ದೂರದಲ್ಲಿರುತ್ತೆ? ಹೌದು, 3 ಮೀಟರ್. ನಾವೆಷ್ಟು ದೂರದಲ್ಲಿರ್ತೇವೋ ದರ್ಪಣದ ಹಿಂದೆ ನಮ್ಮ ಪ್ರತಿಬಿಂಬವೂ ಸಹ ಅಷ್ಟೇ ದೂರದಲ್ಲಿರುತ್ತೆ. ಅವ್ರು ಕೇಳಿರೋದು ಡೇವಿಡ್ ಹಾಗೂ ಅವನ ಪ್ರತಿಬಿಂಬಕ್ಕಿರುವಂತಹ ಇದಿಷ್ಟು ದೂರ. ಹಾಗಾದರೆ ಎಷ್ಟಾಗತ್ತೆ? ಹೌದು, ಸರಿಯಾದ ಉತ್ತರ 6 ಮೀಟರ್ ಆಗುತ್ತೆ. 13ನೇ ಪ್ರಶ್ನೆ, ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ. ಕಾರನ್ನು ಚಾಲಕ 2 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ. ಚಾಲಕ ಹಿನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನು ಕಾಣುತ್ತಾನೆ. ಚಾಲಕನಿಗೆ ಟ್ರಕ್ನ ಪ್ರತಿಬಿಂಬವು ಸಮೀಪಿಸಿದಂತೆ ಕಾಣುವ ವೇಗ, ಅಂದರೆ ಅವನು 2 ಮೀಟರ್ ಪ್ರತಿ ಸೆಕೆಂಡಿಗೆ ಹಿಂದಕ್ಕೆ ಬಂದರೆ ಅದು ಏನಾಗುತ್ತೆ, ಹಿಂದೆ ಇದ್ದಂತಹ ಟ್ರಕ್ನ ಪ್ರತಿಬಿಂಬ 4 ಮೀಟರ್ ಪರ್ ಸೆಕೆಂಡ್ ಹಾಗೆ ಅವನಿಗೆ ಕಾಣಿಸುತ್ತೆ. ಇಲ್ಲಿಗೆ ಈ ಪಾಠದ ಅಷ್ಟು ಪ್ರಶ್ನೋತ್ತರಗಳನ್ನು ಬಿಡಿಸಿದ್ದೀವಿ. ದಯವಿಟ್ಟು ಈ ವಿಡಿಯೋ ನೋಡಾದಮೇಲೆ ನಿಮಗೆ ಏನೇ ಗೊಂದಲಗಳಿದ್ದರೆ ಕಾಮೆಂಟ್ ಹಾಕಿ, ನಾನು ಅದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.